ಜೈಲುಗಳು ಕರ್ನಾಟಕದೊಳಗೆ 7 ಸೆಂಟ್ರಲ್ ಜೈಲು ಅನುಭವಿಸಿದೆ ನಾನು. ಮೈಸೂರು ಆಗಿರಲಿ, ಬೆಂಗಳೂರು ಆಗಿರಲಿ, ಗಾಂಧಿನಗರ ಆಗಿರಲಿ, ಬಳ್ಳಾರಿ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಧಾರವಾಡ ಆಗಿರಲಿ, ಇಂಡಲ್ಗ ಆಗಿರಲಿ, ಎಲ್ಲ ಜೈಲಲ್ಲಿ 33 ವರ್ಷ ಅಧ್ಯಯನ ಮಾಡಿದಂಥ ಸರ್ವೇದೊಳಗಡೆ ಕಂಡು ಬಂದಂತೆ ಎಲ್ಲ ರೌಡಿಗಳನ್ನ ನಾನು ನೋಡಿದ್ದೀನಿ, ಎಲ್ಲ ಜೈಲು ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ. ಎಲ್ಲ ಅಲ್ಲಿ ನಡೆದಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆನೂ ನಾನು ವಿವರವಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದರ್ಶನ್ ಅವರು ಇವತ್ತು ಬಳ್ಳಾರಿ ಜೈಲಿಗೆ ಕಳಿಸಿದಾರಂದ್ರೆ ಆ ಬಳ್ಳಾರಿ ಜೈಲು ಅತಿ ಶೀಘ್ರದಲ್ಲಿ ದೊಡ್ಡ ದರ್ಶನ್ ಅವರ ಅಪರಾಧದ ತಾಣನ ಆಗ್ತೈತಿ. ದರ್ಶನ್ ಅವರಿಗೆ ಅದು ಸೇಫ್ ಜೈಲು ಅಲ್ವೇ ಅಲ್ಲ. ಈ ಕರ್ನಾಟಕದಾಗ ಯಾವ ಜೈಲು ಸೇಫ್ ಅಲ್ಲ. ಅವರು ಧರ್ಮ ಪತ್ನಿಯವರ ಹತ್ರ 101 ಕೋಟಿ ನಮಸ್ಕಾರ ಮಾಡಿರ್ತೀನಿ. ನಿಮಗೆ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಜೀವನ ಮುಖ್ಯ. ಅದಕ್ಕೋಸ್ಕರ ಮಾಡಿದ ತಪ್ಪಿನ ಅರಿವು ತಿಳ್ಕೊಂಡು ಒಂದೇ ಪ್ರಕರಣದಲ್ಲಿ ಇತ್ಯರ್ಥ ಮುಗಿಸ್ಕೊಂಡು ನೀವು ಕುಟುಂಬ ಮತ್ತು ಲಾಯರ್ ಕಡೆಯಿಂದ ಚರ್ಚೆ ಮಾಡಿಕೊಂಡು ಈ ಅಪರಾಧದಿಂದ ಮುಕ್ತ ಹೊಂದಿ ಬರಬೇಕು ದರ್ಶನ್ ಅವರು ಅನ್ನೋದು ನನ್ನ ಉದ್ದೇಶ ಹೊರತು ಇವತ್ತು ದರ್ಶನ್ ಅವರು ಒಳಗಡೆ ಕುಂತು ಅವ್ರು ತಪ್ಪು ಮಾಡ್ತಾರೋ ಅಥವಾ ರೌಡಿಗಳು ತಪ್ಪು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಕಾಣ್ತಕ್ಕಂಥ ವ್ಯವಸ್ಥೆಗಳನ್ನು ನಾನು ಗಮನದಲ್ಲಿ ಇಟ್ಕೊಂಡಾಗ ದರ್ಶನ್ ಅವ್ರ ಮೇಲೆ 100 ಪ್ರಕರಣಗಳು ಉದ್ಭವ ಆಗಕ್ಕಂಥ ವ್ಯವಸ್ಥೆ ಆಗ್ತೈತೆ ಅಂತ ಹಿಂದೆನೇ ನಾನು ಹೇಳಿದ್ದೆ. ಈಗೂ ಹೇಳ್ತಾ ಇದ್ದೇನೆ, ದರ್ಶನ್ ಅವರು ಯಾವ ಜೈಲಾಗಿರೋ ಕರ್ನಾಟಕದಾಗ ಇಟ್ಟರು ಅವ್ರ ಮೇಲೆ ಕೇಸ್ಗಳು ಬೀಳ್ತಾವೆ, ಅಲ್ಲಿ ಆರೋಪಿಗಳು ಉದ್ಭವ ಆಗೇ ಆಗ್ತಾರೆ ಮತ್ತು ಅಲ್ಲಿ ಅಮಾಯಕ ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಇವತ್ತು ಜೈಲು IG-ಯಿಂದ ಹಿಡಿದು DIG-ಯಿಂದ ಹಿಡಿದು ಅಧೀಕ್ಷಕರವರೆಗೂ ಇವತ್ತು ಜೈಲು ವ್ಯವಸ್ಥೆಗಳು ಸರಿ ಇಲ್ಲ. ಎಲ್ಲ ರಾಜಕೀಯ ಕೈಗೊಂಬಿಗಳಾಗಿ ಇವತ್ತು ಜೈಲುಗಳು ಲಾಡ್ಜ್ಗಳಾಗಿದ್ದಾವೆ. ವ್ಯವಸ್ಥೆ ಸರಿ ಅಂತೂ ಇಲ್ಲವೇ ಇಲ್ಲ. ದಯವಿಟ್ಟು ಈ ಒಂದು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಹಾಕೋದು ತಪ್ಪು ತಪ್ಪು ತಪ್ಪು. ಯಾಕಂದರೆ 1989ರಿಂದ ಇಲ್ಲಿವರೆಗೂ ನಾ ಕಂಡಂಥ ಬಳ್ಳಾರಿ ಜೈಲು ಒಳಗಡೆ ಭೀಮ್ಲಾ ನಾಯಕನ ಒಂದು ಎನ್ಕೌಂಟರ್ ಆಗಿರಲಿ, ಆ ಎನ್ಕೌಂಟರ್ ಮಾಡಿದಾಗ ಪೊಲೀಸ್ ಅಧಿಕಾರಿಗೆ ರಕ್ತ ಕೊಟ್ಟಂಥ ಬಸ್ಯ ನಾನು ದಪೇದಾರ್ ಹನುಮಂತಪ್ಪನಿಗೆ ಬಳ್ಳಾರಿ ಜೈಲಿಂದ ಬಿದಿರಿ ಶಂಕರ್ ಬಿದಿರಿ ಅವರು ಇದ್ರು ಅವಾಗ SP ಅವರು. ಆ ಟೈಮ್ನಾಗಿಂದ ಹಿಡಿದು ಬಳ್ಳಾರಿ ಒಳಗಡೆ ಬಸವರಾಜೇಶ್ವರಿ ಆಗಿರಲಿ, ಮುನಿರಾಮಪ್ಪ ಆಗಿರಲಿ, ಕೊಂಡಯ್ಯ ಆಗಿರಲಿ, ಮತ್ತು ಅಗ್ರಿ ಸ್ಟೀಲ್ ಫ್ಯಾಕ್ಟ್ರಿ ಓನರ್ ಲೀಡರ್ ಟೇಷನ್ ಬಾಬು ಆಗಿರಲಿ, ಈ ಒಂದು ಬಳ್ಳಾರಿ ವ್ಯವಸ್ಥೆನ ನಾನು ಆ ಸಮಯದಲ್ಲಿ ಗಮನದಲ್ಲಿ ಇಟ್ಕೊಂಡ ಇವತ್ತು ಈ ಬಳ್ಳಾರಿ ಜೈಲು ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದೈತೆ ಅಂದ್ರೆ ಅಲ್ಲಿ ಅಪರಾಧಿಗಳಿಗೆ ದುಗ್ಗಮ್ಮನ ಆಶೀರ್ವಾದ ಐತಿ. ನಮ್ಮಂಥ ದುಗ್ಗಮ್ಮನ ಆಶೀರ್ವಾದ ನನಗಿದ್ದಕ್ಕೆ ಆ ಜೈಲಿಂದ ಪರಿವರ್ತನೆ ಆಗಿ ಹೊರಗೆ ಬಂದಿದ್ದೀನಿ. ಕೆಟ್ಟವರಿಗೆ ಕೆಟ್ಟದ್ದ ಮಾಡ್ತಾಳೆ, ಒಳ್ಳೆಯವ್ರಿಗೆ ಒಳ್ಳೇದ ಮಾಡ್ತಾಳೆ. ಬಳ್ಳಾರಿ ಜಿಲ್ಲಾ ಜೈಲು ಒಳಗಡೆ ದುರ್ಗಮ್ಮನ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಐತಿ.